ಗುಡ್ ಮಾರ್ನಿಂಗ್ ಅಮ್ಮ. ಗುಡ್ ಮಾರ್ನಿಂಗ್. ಸಾರಿ ಅಮ್ಮ, ನನ್ನಿಂದ ನಿಮಗೆ ತುಂಬ ತೊಂದರೆ ಆಯಿತು. ಅದರಲ್ಲೂ ನನಗೆ ಪೆಟ್ಟು ಬೇರೆ ಆಯಿತು. ದಯವಿಟ್ಟು ಕ್ಷಮಿಸಿ. ಇದರಲ್ಲಿ ನಿನ್ನ ತಪ್ಪೇನೂ ಇಲ್ಲ ನಿಧಿ. ಎಷ್ಟೋ ವರ್ಷಗಳಿಂದ ಇದನ್ನೆಲ್ಲ ಸಹಿಸಿ ನನಗೆ ಅಭ್ಯಾಸ ಆಗೋಗಿದೆ. ಯಾಕೆ ಇಷ್ಟೆಲ್ಲ ಸಹಿಸ್ಕೋಬೇಕು ನೀವು? ಯಾವುದೇ ಕಾರಣ ಇಲ್ಲದೆ ನಿಮ್ಮ ಮೇಲೆ ದೌರ್ಜನ್ಯ ನಡೆಸ್ತಾನೆ ಇದ್ರು ಸುಮ್ಮನೆ ಇರ್ತೀರಾ? ಇದನ್ನೆಲ್ಲ ಪ್ರಶ್ನೆ ಮಾಡುವವರೆಗೂ ಅವ್ರು ನಿಮಗೆ ಹಿಂಸೆ ಕೊಡ್ತಾನೆ ಇರ್ತಾರೆ. ನಿಮ್ಮ ತಾಳ್ಮೆನೆ ನಿಮ್ಗೆ ಶತ್ರು ಆಗ್ಬಾರ್ದಲ್ವಾ? ಯಾಕೆ ತಿರುಗಿ ಕೇಳಲ್ಲ ನೀವು? ನನಗೆ ಹಿಂಸೆ ಕೊಡ್ಬೇಡಿ ಅಂತ ಒಂದೇ ಒಂದ್ಸಲ ವಾಯ್ಸ್ ರೇಸ್ ಮಾಡ್ಬೋದಲ್ವಾ? ಅಷ್ಟೆಲ್ಲ ಶಕ್ತಿ ಧೈರ್ಯ ನನಗಿಲ್ಲ ನಿಧಿ. ಶಕ್ತಿ ಏನಾದರೂ ಅಂಗಡಿಲಿ ಸಿಗೋ ವಸ್ತು ಆಗಿದ್ದಿದ್ರೆ ನಿಮಗೆ 1 ಕ್ವಿಂಟಲ್ನ ಗಿಫ್ಟ್ ಮಾಡ್ತಿದ್ದೆ. ಆದರೆ ಏನು ಮಾಡೋದು, ಅದು ನಮ್ಮ ಮನಸ್ಸೊಳಗಿಂದನೇ ಬರಬೇಕು. ನೋಡಿ ಅಮ್ಮ, ಇದು ನಿಮ್ಮ ಜೀವನ. ನೀವು ಅಂದ್ಕೊಂಡಾಗ ಬದುಕಿಲ್ಲ ಅಂದರೆ ನಿಮ್ಮ ಬದುಕು ನರಕ ಆಗುತ್ತೆ. ನಿಧಿ, ನೀನು ಬಿಸಿ ರಕ್ತದ ಹುಡುಗಿ. ಇಡೀ ಜಗತ್ತನ್ನೇ ಗೆಲ್ತೀನಿ ಅನ್ನೋ ಹುಮ್ಮಸ್ಸಿರುತ್ತೆ. ಆದರೆ ನನ್ನ ಪರಿಸ್ಥಿತಿ ಹಾಗಲ್ಲ. ಚಿಕ್ಕ ವಯಸ್ಸಲ್ಲೇ ತುಂಬ ಕನಸುಗಳಿದ್ವು. ಎಲ್ಲ ಸಾಧಿಸ್ತೀನಿ ಅನ್ನೋ ಧೈರ್ಯ, ಹಠ ಎಲ್ಲ ಇತ್ತು. PUC ಓದಿದೆ, ಡಿಗ್ರಿ, ಪೋಸ್ಟ್ ಗ್ರ್ಯಾಜುಯೇಷನ್ ಎಲ್ಲ ಮಾಡಿದೆ. ಆದರೆ ಮುಂದಕ್ಕೆ ಓದಬೇಕು, ಜಾಬ್ ಮಾಡಬೇಕು ಅನ್ನೋ ನನ್ನ ಆಸೆ ಈಡೇರಲೇ ಇಲ್ಲ. ಅಷ್ಟರಲ್ಲೇ ಮದುವೆ ಮಾಡಿಬಿಟ್ರು. ನನ್ನ ಕೊರಳಿಗೆ 3 ಗಂಟು ಬಿತ್ತು. ನನ್ನ ಕನಸುಗಳಿಗೆ ಬೇಡಿ ಬಿತ್ತು. ಅಮ್ಮ, ನೀವು ಇಷ್ಟೆಲ್ಲ ಓದ್ಕೊಂಡಿದ್ದೀರ ಅಂತ ನನಗೆ ಗೊತ್ತೇ ಇರಲಿಲ್ಲ. ನೀವೇನಾಗಬೇಕು ಅಂದ್ಕೊಂಡಿದ್ರಿ? ಹೇಳಿದ್ರೆ ನಗ್ತಿಯೇನೋ. ಆಗಿನ ಕಾಲದ ಹೆಣ್ಮಕ್ಳು ಯೋಚನೆ ಮಾಡಕ್ ಕೂಡ ಆಗದೆ ಇರೋಂಥ ಕನಸಾಗಿತ್ತು ನಂದು. ಅಮ್ಮ, ನನಗೆ ಕ್ಯೂರಿಯಾಸಿಟಿ ತಡ್ಕೊಳಕ್ಕಾಗ್ತಿಲ್ಲ, ಪ್ಲೀಸ್ ಹೇಳಿ. ಪೈಲಟ್ ಆಗಬೇಕು ಅಂದ್ಕೊಂಡಿದ್ದೆ. ನನ್ನ ಜೀವನದ ದೊಡ್ಡ ಗುರಿಯಾಗಿತ್ತು ಅದು. ಈಗ ಮೇಲ್ಗಡೆ ಹಾರೋ ವಿಮಾನನ ನೋಡ್ಕೊಂಡು ನಿಟ್ಟುಸಿರು ಬಿಡ್ತೀನಷ್ಟೆ. ನಿನ್ಗೂ ಇದು ಹುಚ್ಚು ಅನಿಸ್ತಿದೆ ಅಲ್ವಾ? ಯಾವ ಕನ್ಸಲ್ಲಿ ಹುಚ್ಚತಾನೆ ಇರಲ್ವೋ ಅದಕ್ಕೆ ಗೆಲ್ಲ ಯೋಗ್ಯತೆ ಇರಲ್ಲ. ನಿಮ್ಮ ಗುರಿ ಅದ್ಭುತವಾಗಿತ್ತು, ಆದರೆ ಸಪೋರ್ಟ್ ಸಿಗದೆ ಹೀಗಾಗಿದೆ ಅಷ್ಟೆ. ಮನ್ಸಿದ್ರೆ ಮಾರ್ಗ ಅಲ್ವಾ? ಯಾಕೀಗ್ಲೂ ನಿಮ್ಮ ಕನ್ಸನ್ನ ನನ್ಸ್ ಮಾಡ್ಕೋಬಾರ್ದು? ಇವಾಗ್ಲಾ? ಅದೆಲ್ಲ ಆಗದೆ ಇರೋ ಮಾತು ಬಿಡು. ಆಕಾಶಕ್ಕೆ ವಯಸ್ಸಿನ ಮಿತಿ ಇದೆಯಾ? ಇಲ್ಲ ತಾನೆ. ಹಾಗಿದ್ಮೇಲೆ ನಿಮ್ಮ ಕನ್ಸಿಗೆ ಯಾಕೆ ವಯಸ್ಸಿನ ಬೇಲಿ ಹಾಕಬೇಕು? ನಿಮ್ಮ ಆಸೆ ನೆರವೇರಿಸೋದಕ್ಕೆ ನಾನು ನಿಮ್ಮ ಜೊತೆಗೆ ಇರ್ತೀನಿ. ನಾನೇನೋ ಸುಮ್ಮನೆ ಹೇಳ್ದೆ. ನೀನು ತಮಾಷೆ ಮಾಡ್ತಿದೀಯ ಅಲ್ವಾ? 2 ವೀಲರ್ ಬ್ಯಾಲೆನ್ಸ್ ಮಾಡೋಕ್ಕೆ ಬರಲ್ಲ ನನಗೆ. ಇನ್ನು ವಿಮಾನ ಓಡಿಸೋದೆಲ್ಲ ಮುಂದಿನ ಜನ್ಮದ ಮಾತಾಯ್ತು. 2 ವೀಲರೋ ಕಾರು ನಿಮ್ಮನ್ನ ಡ್ರೈವಿಂಗ್ ಸೀಟಲ್ಲಿ ಕೂರ್ಸೋದು ನನ್ನ ಜವಾಬ್ದಾರಿ. ಮನೆ ಕೆಲಸಕ್ಕಷ್ಟೇ ನಿಮ್ಮನ್ನ ನೀವು ಲಿಮಿಟ್ ಮಾಡ್ಕೋಬೇಡಿ. ನಿಮ್ಮದೇ ಆದಂಥ ಸ್ವತಂತ್ರವಾಗಿ ಐಡೆಂಟಿಟಿನ ಬೆಳೆಸ್ಕೊಳ್ಳಿ. ಈಗ ಮನೇಲಿ ನಡೀತಿರೋದೇ ಸಾಕು. ನನಗಿದ್ರಿಂದ ಇನ್ನೇನು ಬೇಡಪ್ಪ. ನನ್ನಿಂದ ನೆಮ್ಮದಿನೂ ಹಾಳಾಗಬಾರ್ದು. ನೆಮ್ಮದಿನ? ಇದನ್ನ ನೀವು ನೆಮ್ಮದಿ ಅಂತೀರಾ? ಯಾರೋ ಮಾಡಿದ ತಪ್ಪಿಗೆ ಇನ್ಯಾರ್ದೋ ಸಿಟ್ಟಿಗೆ ನೀವು ಬಲಿ ಆಗ್ತಿದ್ದೀರಾ. ನೀವು ತಗ್ಗಿ ಬಗ್ಗಿ ಇರೋದಕ್ಕೆ ಮಾವ ನಿಮ್ಮನ್ನ ಹೀಗೆ ಕಂಟ್ರೋಲ್ ಮಾಡ್ತಿರೋದು. ಮುನ್ನುಗ್ಗಿ ಅಮ್ಮ, ಮಾತಾಡೋ ಧೈರ್ಯನ ನೀವು ಬೆಳೆಸ್ಕೋಬೇಕು. ನೀನು ಹೇಳ್ತಾ ಇರೋದೆಲ್ಲ ಸರಿ, ಆದರೆ ಅದು ನಿನ್ನ ಜನ್ರೇಷನ್ಗೆ ಮಾತ್ರ ಕರೆಕ್ಟು, ನನಗಲ್ಲ. ನಿಧಿ, ಆ ವಿಷಯ ಬಿಟ್ಟಾಕು. ಸುಮ್ಮನೆ ಮನಸ್ಸಲ್ಲಿ ಮಂಡಿಗೆ ತಿನ್ನುವಾಗತ್ತಷ್ಟೆ. ಅಂದಾಗೆ ನೀನು ಕಣ್ಣಂಗೆ ಕ್ರೀಮ್ ಹಚ್ಚಿದ? ಕ್ರೀಮಾ? ಯಾಕೆ? ಅದಾ? ಏನಿಲ್ಲ ಬಿಡು, ನಾನು ಕಾಫಿ ಮಾಡ್ಕೊಡ್ತೀನಿ ಇರು. ನೀವು ಸುಮ್ಮನೆ ರೀ, ನಾನು ನಿಮಗೆ ಕಾಫಿ ಮಾಡ್ಕೊಡ್ತೀನಿ. ಇವಳಿಗೆ ಆ ವಿಷಯ ಹೇಳ್ದೇ ಇರೋದೇ ಒಳ್ಳೇದು. ಇಲ್ಲಾಂದ್ರೆ ಮತ್ತೆ ಅವ್ರ ಹತ್ರ ಹೋಗಿ ಗಲಾಟೆ ಮಾಡ್ತಾಳೆ. ನಿಧಿ, ನೀ ನನ್ನ ಸೊಸೆಯಾಗಿ ಪಡೆಯೋದಕ್ಕೆ ನಾನು ತುಂಬ ಪುಣ್ಯ ಮಾಡಿದ್ದೀನಿ. ಕಾರಣ ಸರ್ ಯಾಕೆ ಇಷ್ಟೊತ್ತಾದರೂ ಬಂದಿಲ್ಲ? ಫೋನ್ ಮಾಡಿದ್ರೆ ಫೋನು ಪಿಕ್ ಮಾಡ್ತಿಲ್ಲ. ಹಲ್ಲಿದ್ದವನಿಗೆ ಕಡಲೆ ಇಲ್ಲ, ಕಡಲೆ ಇದ್ದವನಿಗೆ ಹಲ್ಲಿಲ್ಲ ಅನ್ನೋ ಮಾತಿನ ಅರ್ಥ ಈಗಾಗಿದೆ. ಏನ್ರಿ ಬೆಳಗ್ಗೆ ಗುಡ್ ಮಾರ್ನಿಂಗ್ ಹೇಳೋದು ಬಿಟ್ಟು ಗಾದೆ ಮಾತು ಹೇಳ್ತಿದ್ದೀರಾ? ಮತ್ತಿನ್ನೇನು ಸರ್, ಮದ್ವೆಗೆ ಮುಂಚೆ ನಿಮ್ಮ ಪಕ್ಕದಲ್ಲೇ ಇರಬೇಕು, ಸದಾ ನಿಮ್ಮನ್ನ ನೋಡ್ತಾನೆ ಇರಬೇಕು ಅಂತ ಆಸೆ ಪಡ್ತಿದ್ದೆ. ಮದ್ವೆ ಆದ್ಮೇಲೆ ನಿಮ್ಮ ಪಕ್ಕದಲ್ಲೇ ಇದ್ರು ನಿಮ್ಮ ಮುಖ ನೋಡೋದಕ್ಕೆ ಕಾಯ್ಬೇಕಾಗಿದೆ. ಬೆಳಿಗ್ಗೆನೆ ಎಲ್ಲೋಗಿದ್ರಿ ನೀವು? ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಹೇಳಿದೆ ತಾನೆ. ಆಲ್ರೆಡಿ ಲೇಟ್ ಆಯ್ತು, ಹೋಗಿ ಬೇಗ ಫ್ರೆಶ್ ಅಪ್ ಆಗಿ ಬನ್ನಿ, ಹೋಗಿ. ಸರ್ ಏನಾಯ್ತು? ಏನಿಲ್ಲ, ನೀವು ಮುಟ್ಟಿದ್ರಲ್ಲ, ಕರೆಂಟ್ ಹೊಡೆದಾಗಾಯ್ತು. ಹೌದಾ?
ಡಾಕ್ಟ್ರ್ ಹತ್ರನೇ ಸುಳ್ಳ? ಏನು ವಿಷಯ ಹೇಳಿ? ಏನಿಲ್ಲ ಅಂತ ಹೇಳಿದ್ನಲ್ಲ, ಲೇಟ್ ಆಗುತ್ತೆ, ನಾನು ಬೇಗ ರೆಡಿ ಒಂದು ಬರ್ತೀನಿ. ನಿಮಿಷ ಇರಿ. ನನಗೆಲ್ಲ ಗೊತ್ತಾಗುತ್ತೆ. ಮೊದಲು ಶರ್ಟ್ ತೆಗಿರಿ, ಏನಾಗಿದೆ ಅಂತ ನಾನು ನೋಡಬೇಕು. ಏನಾಗಿಲ್ಲ ಅಂತ ಹೇಳ್ತಾ ಇದೀನಲ್ಲ, ಗಂಡನ ಮಾತು ಕೇಳಬೇಕಪ್ಪ. ಹೆಂಡತಿ ಮಾತು ಕೇಳಿಲ್ಲ ಅಂದರೆ ಪರಿಣಾಮ ನೆಟ್ಟಿಗಿರಲ್ಲ. ತಿರುಗಿ ಕಡೆ. ಏನಾಗಿಲ್ಲ ಸುಮ್ಮನೆ ಅಂದಾಗೆ ನೀನ್ ಕಣ್ಣನ್ ಕ್ರೀಮ್ ಹಚ್ಚದ? ಕಣ ಸರ್, ಏನಿದು? ಬರ್ತಾ ಸ್ಟೆಪ್ಸಲ್ಲಿ ಸ್ವಲ್ಪ ಜಾರ್ ಬಿದ್ದುಬಿಟ್ಟೆ. ನೆಟ್ಟಗೆ ಸುಳ್ಳು ಹೇಳೋದಕ್ಕೂ ಬರಲ್ಲ ಅಂತ ನಂಗೆ ಗೊತ್ತು. ಕೂತ್ಕೊಳ್ಳಿ. ಇಲ್ಲ ಪರವಾಗಿಲ್ಲ, ಈಗ ನೀವು ನನ್ನ ಮಾತು ಕೇಳಬೇಕು ಅಷ್ಟೇ. ಕಣ ಸರ್, ಹೇಗಾಯ್ತು ಅಂತ ಹೇಳೋದಕ್ಕೆ ಮನಸ್ಸಿಲ್ಲ ಅಂದ್ರೂ ಪರವಾಗಿಲ್ಲ. ಆದರೆ ಈಗ ಆಗಿದೆ, ಆಯಿಂಟ್ಮೆಂಟ್ ಹಚ್ಚಿ ಅಂತಾದರೂ ಹೇಳ್ಬೋದಿತ್ತಲ್ಲ. ನಾನು ನಿಮ್ಮ ಹೆಂಡತಿ ಅಂತ ಆಗಾಗ ನೆನ್ಪು ಮಾಡಬೇಕಾ? ಹೇಳಬೇಕು ಅಂತಾನೆ ಇದ್ದೆ, ಆದರೆ ಕೆಲಸದ ಮಧ್ಯ ಮರ್ತೋಯ್ತು. ಕರ್ಣ ಸರ್, ಇದೇಗಾಯ್ತು, ಯಾಕಾಯ್ತು ಅಂತ ನಾನು ಕೇಳಲ್ಲ. ಕಡೆ ಪಕ್ಷ ನಾನು ಹೆಲ್ಪ್ ತಗೋಬೋದಿತ್ತಲ್ವಾ? ನೀವು ನೋವು ಅನ್ಭವಿಸೋದನ್ನ ನೋಡಿಕೊಂಡು ನಾನು ಹೇಗಿರಲಿ? ಇಷ್ಟೆಲ್ಲ ಕಷ್ಟ ನೀವೊಬ್ಬರೇ ಅನ್ಭವಿಸಿದ್ರೆ ನೀವು ಮಾರಿಗದ ಕತೆ ಏನಾಗಲ್ಲ. ಗಂಡ ಹೆಂಡತಿಯಾಗಿ ಎಷ್ಟೇ ಕ್ಲೋಸ್ ಇದ್ರೂ ಎಲ್ಲ ವಿಷಯನೂ ಶೇರ್ ಮಾಡ್ಬೇಕಂತೇನಿಲ್ಲ. ಇದನ್ನೆಲ್ಲ ಮುಚ್ಚಿಟ್ಟು ಏನು ಸಾಧಿಸ್ಬೇಕು ಅನ್ಕೊಂಡಿದ್ದೀರಾ? ಐ ಆಮ್ ಸಾರಿ ನಿಧಿ. ಏನು ಸಾರಿ? ಎಲ್ಲ ನೋವು ಹಂಚ್ಕೋತೀನಿ ಅಂತ ಮಾತು ಕೊಟ್ಟು ನಿಮ್ಮ ಕೈ ಹಿಡ್ದಿದ್ದೀನಿ. ಇನ್ಮೇಲೆ ಯಾವತ್ತೂ ಹೀಗೆ ಮಾಡಬೇಡಿ ಪ್ಲೀಸ್. ಟೈಮ್ ಬಂದಾಗ ಎಲ್ಲ ಹೇಳ್ತೀನಿ, ಅದರಲ್ಲಿ ತನಕ ನಿಮ್ಮ ಮುಖದಲ್ಲಿ ಕಣ್ಣೀರು ಬರಬಾರ್ದು. ನಿಮಗೆ ತುಂಬ ನೋವು ಕೊಟ್ಬಿಟ್ಟೆ. ಐ ಆಮ್ ಸಾರಿ. ನಿಮಗೆ ತುಂಬ ನೋವಾಗ್ತಿದ್ಯಾ? ಹಾಂ, ಬಟ್ ನೀವು ಟಚ್ ಮಾಡಿದ್ರಲ್ಲ, ಆಗೆಲ್ಲ ನೋವು ಹೊರಟೋಯ್ತು. ಇವ್ರಿಗೆ ನಿಜ ಹೇಳೋಕ್ಕೂ ಆಗ್ತಾ ಇಲ್ವಲ್ಲ. ಐ ಪ್ರಾಮಿಸ್ ನಿಧಿ, ಆದಷ್ಟು ಬೇಗ ಎಲ್ಲ ಸತ್ಯ ಹೇಳ್ತೀನಿ.